ದಕ್ಷಿಣ ಕನ್ನಡದಲ್ಲಿ ಅದರಲ್ಲೂ ಮಂಗಳೂರಿನಲ್ಲಿ ಪದೇ ಪದೇ ನೈತಿಕ ಪೊಲೀಸ್ಗಿರಿ ಆಗುತ್ತೆ. 2009ರಿಂದ ಸ್ವಲ್ಪ ಕೂಲ್ ಆಗಿತ್ತು, ಆದರೆ ಈಗ ಮತ್ತೆ ಆಗಿದೆ. ಇವತ್ತು ರಾಮಸೇನಾ ಹೆಸರಿನ ಹಿಂದೂಪರ ಸಂಘಟನೆ ಒಂದು ಬಸ್ ಸ್ಟ್ಯಾಂಡ್ ಬಳಿ ಬಿಜೈನಲ್ಲಿ ಮಸಾಜ್ ಸೆಂಟರ್ ಒಂದ ಮೇಲೆ ದಾಳಿ ಮಾಡಿದ್ರು. ಅಲ್ಲೇನೋ ಅನೈತಿಕ ಚಟುವಟಿಕೆ ನಡೀತಾ ಇದ್ದ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ದಾಂಧಲೆ ಎಲ್ಲ ಮಾಡಿ ಧ್ವಂಸ ಮಾಡಿ ಒಬ್ಬರ ಮೇಲೆ ಹಲ್ಲೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದನ್ನು ಮುಚ್ಚಬೇಕು ಅಂತೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಡಿಸಿಪಿ ಅವರೆಲ್ಲ ಹೋಗಿ ಆಮೇಲೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. 14 ಜನ ಅರೆಸ್ಟ್ ಮಾಡಿದ್ದಾರೆ. ರಾಮನ ಹೆಸರಿಟ್ಕೊಂಡು ಹೀಗೆ ಮಾಡೋದು ಸರಿಯಲ್ಲ, ಇದನ್ನು ಹಿಂದೂ ಸಂಘಟನೆಗಳು ಖಂಡಿಸಬೇಕು ಅಂತ ದಿನೇಶ್ ಗುಂಡ್ರು ಅವರು ಹೇಳಿದ್ದಾರೆ. ಈ ಜೊತೆಗೆ ಈ ಮಸಾಜ್ ಸೆಂಟರ್ ಏನಿದೆ ಇದರ ಹಿಂದೆ ಕೂಡ ಮಂಗಳೂರು ಪಾಲಿಕೆ ಮೇಯರು ಇವರೇ ಇಲ್ಲಿಗೆ ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲೂ ಅಲ್ಲೂ ಕೂಡ ಅನೈತಿಕ ಚಟುವಟಿಕೆ ನಡೀತಾ ಇತ್ತು ಅಂತ ನೋಡಿ. ನಮ್ಮ ಕಾರ್ಯಕರ್ತರು ಮಾಡಿದ್ದು ನನಗೆ ಸರಿ ಅಂತ ಕಾಣುತ್ತೆ. ಒಳಗಡೆ ಮಸಾಜ್ ಪಾರ್ಲರ್ ನಡೆಸ್ತಾ ಇದ್ದಾರೆ, ಅದರ ಜೊತೆಗೆ ಹೆಣ್ಮಕ್ಳನ್ನ ವೇಷವೆಟ್ಟಿಗೆ ತರ್ತಾ ಇದ್ದಾರೆ. ಅಲ್ಲಿ ಅದರಲ್ಲಿ 17-18 ವರ್ಷದ ಕಾಲೇಜ್ ಯುವತಿಯರು, ಇನ್ನು ಹೆಣ್ಮಕ್ಳು ವ್ಯವಸ್ಥಿತವಾಗಿ ವೇಷವೆಟ್ಟಿಗೆ ನಡೆಸ್ತಾ ಇದ್ದಾರೆ. ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಇಂಥದ್ದೆಲ್ಲ ನಡಿಬಾರ್ದು. ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ, ಅವರವರು ಕೆಲಸ ಮಾಡೋದಕ್ಕೆ, ಇವ್ರಿಗೇನಾದ್ರೂ ವಿಷಯಗಳು ಗೊತ್ತಿದ್ರೆ ಪೊಲೀಸ್ ಅವ್ರ ಹತ್ರ ಬಂದು ಹೇಳಬೇಕು. ಇವರೇ ಹೋಗಿ ಏನೋ ದಾಂಧಲೆ ಮಾಡುವಂಥದ್ದು ಇದು ಸಹಿಸೋಕೆ ಆಗೋದಿಲ್ಲ. ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ. ರಾಮನ ಹೆಸರು ಇಳ್ಕೊಂಡು ಮಾಡಬಾರ್ದು ಹಿಂದೂ ಸಂಘಟನೆಗಳು, ಹಂಗಾಗಲ್ಲ. ಹೆಸರಿಗೂ ಅದಕ್ಕೂ ಸಂಬಂಧ ಇಲ್ಲ. ನಾಳೆ ಈ ಕಾಂಗ್ರೆಸ್ಸಲ್ಲಿ ಏನೇನೋ ಹೆಸರು ಇಟ್ಕೊಂಡಿರೋರು ಯಾರು ಏನೇನಾದ್ರು ಮಾಡಿದ್ರೆ ಏನು ಮಾಡೋಣ? ಅದಕ್ಕೆ ಹೆಸರಿಗೆ ಹೋಲಿಕೆ ಮಾಡೋದ, ಅದಕ್ಕೆ ಏನು ಮಾಡ್ತೀರಿ? ಹಂಗೆ ಹೆಸರಿಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಇವ್ರು ಹೋಗಿ ಮಾಡಿದ ಸರಿನಾ ಅಂದರೆ ಕಾನೂನು ಪ್ರಕಾರ ತಪ್ಪು, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನೌ ದಿ ಕ್ವಶನ್ ಈಸ್ ಅದರ ಪ್ರಕಾರದಲ್ಲೇ ಅಲ್ಲಿ ಕ್ರಮ ತಗೊಳ್ಳಿ. ಬಟ್ ದಿ ಪಾಯಿಂಟ್ ಈಸ್ ಈ ರೀತಿಯ ಚಟುವಟಿಕೆಗಳು ನಡೀತಿಲ್ವಾ ಅನ್ನೋದನ್ನೂ ಪೊಲೀಸರು ಕನ್ಫರ್ಮ್ ಮಾಡ್ಕೋಬೇಕು. ಇಂತಹ ಚಟುವಟಿಕೆಗಳು ಒಂದು ವೇಳೆ ನಡೀತಾ ಇದ್ದರೆ ಅದು ಪೊಲೀಸರ ಆಶೀರ್ವಾದ ಇಲ್ಲದೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆಯಾಯ ಪ್ರದೇಶಗಳಲ್ಲಿ ನೀವು ಕಾನೂನಿನ ಪ್ರಕಾರ ರಾಜಕೀಯವಾಗಿ ಏನು ಬೇಕಾದ್ರೂ ಹೇಳ್ಬೋದು, ಕಾಂಗ್ರೆಸ್ ಆರ್ BJP. ಸ್ಥಳೀಯರಿಗೆ ಅಲ್ಲಿ ಏನಾಗ್ತಿದೆ ಅನ್ನೋ ಅರಿವು ಇರುತ್ತೆ, ಅವ್ರಿಗದು ಅರಿವು ಇರುತ್ತೆ. ಹಾಗಾಗಿ ರಾಜಕೀಯವಾಗಿ ಇಂತಹ ವಿಚಾರಗಳನ್ನು BJP ಕಾಂಗ್ರೆಸ್ ಅಂತ ಮುಚ್ಚಾಕಿದ್ರೆ ಪ್ರಯೋಜನ ಇಲ್ಲ. ಪ್ರಾಬಬಲಿ ಕಾಂಗ್ರೆಸ್, ಯಾಕಂದರೆ ಅದನ್ನು ಮುಚ್ಚಾಕಿದ್ರೆ ಅರಿವಿರುವ ಜನ ನಿಮ್ಮ ಮೇಲೆ ಇನ್ನಷ್ಟು ರೊಚ್ಚಿಗೆದ್ದು ನಿಂತಿರ್ತಾರೆ ಒಳಗಡೆಯಲ್ಲೇ. ಹಾಗಾಗಿ ನೀವು ಮಾಡಬೇಕಾದ ಕೆಲಸ, ಯಾರು ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೆ ಅವ್ರಿಗೆ ಅದೇನಾಗಬೇಕೋ ಅದಾಗತ್ತೆ. ಆದರೆ ಇಂತಹ ಸ್ಥಳಗಳು ರಾಜಾರೋಷವಾಗಿ ಕೆಲಸ ಮಾಡುತ್ತಿವೆಯೋ, ಪರಮೇಶ್ವರ್ ಹೇಳಿದಂಗೆ ಅವ್ರ ಬಿಸ್ನೆಸ್, ಅವರು ಯಾವ ಬಿಸ್ನೆಸ್ಸು, ಅದೇ ಮುಖ್ಯವಾಗಿ. ಹಾಂ, ಅದಾದರೆ ಗುಡ್, ಇಲ್ದಿದ್ರೆ ದಿಸ್ ಬಿಕಮ್ಸ್ ಅನ್ ಅನದರ್ ಪೊಲಿಟಿಕಲ್ ಫೈಟ್ ಅಷ್ಟೇ. ಬಟ್ ಬಹುದೊಡ್ಡ ಒಂದು ಆರೋಪ ಬಂದ್ಬಿಡುತ್ತೆ ಸರ್ ಪೊಲೀಸರ ಮೇಲೆ. ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರೇ ಅಡ್ಜಸ್ಟ್ ಆಗ್ಬಿಡುತ್ತಾರೆ. ಎಕ್ಸಾಕ್ಟ್ಲಿ ದಿ ಪ್ರಾಬ್ಲಮ್. ಈ ಪ್ರಾಬ್ಲಮ್ಮನ್ನು ನಾನು 25 ವರ್ಷದಿಂದನೂ ಕೇಳಿದ್ದೀನಿ. ಅರೆ, ಮೊನ್ನೆ ಲೋಕಾಯುಕ್ತದ ಯಾವುದೋ ರೈಡ್ ವಿಚಾರದಲ್ಲೂ ಕೇಳಿದೆ. ಅವ್ರು ರೈಡ್ಗೆ ಹೊರಡ್ತಾರಂತೆ, ಈ ಕಡೆಯಿಂದ ಫೋನ್ ಹೋಗುತ್ತಂತೆ, ರೈಡ್ಗೆ ಬರ್ತಿದ್ದಾರೆ ಅಂತ, ಎಲ್ಲ ಪರಾರಿ ಅಂತೆ. ಹಾಗಾಗಿ ನಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಇವತ್ತು ನೇಮಕಾತಿಗಳು ಹೆಂಗಾಗತ್ವೆ, ಪೋಸ್ಟಿಂಗ್ಸ್ ಹೆಂಗಾಗತ್ತೆ, ಹೆಂಗೆ ಕೆಲಸ ಮಾಡ್ತಾರೆ ಕೆಲವು ಸರಿ ಗ್ರೌಂಡಲ್ಲಿ, ಏನೇನು ಒತ್ತಡ ಇದೆ ಪಾಪ, ಎಷ್ಟೆಷ್ಟು ರಿಕವರಿ ಮೆಥಡ್ಸ್ ಇದೆ ಅದು ಅಂತೆಲ್ಲ ಇದೆ. ಹಾಗಾಗಿ ನಿಮ್ಮನ್ನು ನಂಬೋ ಸ್ಟೇಜಲ್ಲಿ ಇಲ್ಲ ನಾವು, ಆ್ಯಕ್ಚುಲಿ ಆನೆಸ್ಟ್ಲಿ ಹೇಳಬೇಕು ಅಂದರೆ. ಬಟ್ ಹಂಗನ್ಬಿಟ್ಟು ನಾವು ಹೋಗಿ ಮಾಡೋಕ್ಕೆ ಬರಲ್ವಲ್ಲ. ಬೇರೆ ಯಾವುದಾದ್ರು ಮಾರ್ಗದಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅವ್ರ ಮುಂದೆ ಇಟ್ಟು ಮಕ್ಕಕ್ಕೆ ತಪರಾಕಿ ಹಾಕಬೇಕಷ್ಟೇ ಪೊಲೀಸ್ನವ್ರಿಗೆ, ಬೇರೆ ದಾರಿ ಇಲ್ಲ. ಇನ್ನು ಬಿಜೆಪಿಯಲ್ಲಿ ಬಣ ಸಂಘರ್ಷ ತೀವ್ರಗೊಂಡ ಹೊತ್ತಲ್ಲಿಯೇ ಇತ್ತ ಕಾಂಗ್ರೆಸ್ಸಿಗರು ತಮ್ಮ ಪಕ್ಷದ ಬಣ ಸಂಘರ್ಷಕ್ಕೆ ತೇಪೆ ಹಚ್ಚೋಕ್ ಪ್ರಯತ್ನಿಸಿದ್ದಾರೆ. ಇಂದು ವಾಣಿ ವಿಲಾಸ ಸಾಗರಕ್ಕೆ ಬಾಗಿನ ಅರ್ಪಿಸಿದ ಸಿಎಂ ಡಿಸಿಎಂ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ಈ ಮಧ್ಯೆ ಅಕ್ರಮ ಹಣ ವರ್ಗಾವಣೆ ಕೇಸ್ ರದ್ದು ಕೋರಿ ಡಿಕೆ ಶಿವಕುಮಾರ್ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ದೆಹಲಿ ಹೈಕೋರ್ಟ್ ಫೆಬ್ರವರಿ 12ಕ್ಕೆ ಮುಂದೂಡಿದೆ. ಇಡೀ ತನಿಖೆಯ ದಾಖಲೆ ಒದಗಿಸುವಂತೆ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ಬಿಜೆಪಿನಲ್ಲಿ 3-4 ಗುಂಪುಗಳಿದಾವೆ. ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ. ನಾನು DK ಶಿವಕುಮಾರ್ ಇಲ್ಲೇ ಇದೀವಲ್ಲ, ಗುಂಪೇಲಿದೆ ನಮ್ಮ ಹತ್ರ. ದೇರ್ ಇಸ್ ನೋ ಗ್ರೂಪಿಸಮ್ ಇನ್ ಅವರ್ ಪಾರ್ಟಿ, ದೇರ್ ಇಸ್ ಎ ವರ್ಟಿಕಲ್ ಡಿವಿಷನ್ ಇನ್ ಬಿಜೆಪಿ. ಕಚ್ಚಾಡ್ತಾರೆ, ಆ ತರ ನಮ್ಮ ಪಾರ್ಟಿನಲ್ಲಿ ಇಲ್ಲ. ಕಾಂಗ್ರೆಸ್ ಒಗ್ಗಟ್ಟಾಗಿದೆ, ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ, ಪವರ್ ಅಲ್ಲಿ ಇದೀವಿ. ಯಾವ ನಮ್ಮಲ್ಲಿ ಗೊಂದಲ ಇಲ್ಲ, ಏನಿಲ್ಲ. ಬಿಜೆಪಿಯಲ್ಲಿ ಆಗ್ತಾ ಇರೋ ಗೊಂದಲಕ್ಕೂ ನಮಗೂ ಹೋಲಿಕೆ ಮಾಡಲೇಬೇಡಿ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡೋದು, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು, ಈಗಲೂ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಈ ಸರ್ಕಾರ ತರಲಿಕ್ಕೆ ವೇಣುಗೋಪಾಲು ಸುರ್ಜೇವಾಲ ಶ್ರಮನೂ ಸಹ ಸಿದ್ದರಾಮಯ್ಯನವರು DK ಶಿವಕುಮಾರ್ ಜೊತೆ ಶಿಸ್ತುಬದ್ಧ ಗೊಂದಲ, ಆರ್ಗನೈಸ್ಡ್ ಖಯಾಸ್ ಅಂತ ಕರಿತೀವಿ ಅದನ್ನು ಕಾಂಗ್ರೆಸ್ ಅಲ್ಲ ಸರ್. ಹಾಂ, ಅದು ಶಿಸ್ತೇ ಇಲ್ಲದ ಹಾದಿ ಬೀದಿಯ ಗೊಂದಲ,
ಬಿಜೆಪಿಯಲ್ಲಿ ಬಿ ಜೆ ಪಿ. ಶಿಸ್ತುಬದ್ಧ ಗೊಂದಲ ಕಾಂಗ್ರೆಸ್ ಅಲ್ಲಿ, ಅಶಿಸ್ತಿನ ಗೊಂದಲ ಬಿಜೆಪಿಯಲ್ಲಿ. ಕರೆಕ್ಟ್. ಬಟ್ ಆಕ್ಚುಲಿ ಶಿಸ್ತಿನ ಪಕ್ಷ ಬಿಜೆಪಿ. ಶಿಸ್ತಿನ ಪಕ್ಷ ಬಿ ಜೆ ಪಿ. ಪರ್ಫೆಕ್ಟ್. ಇನ್ನು ತುಮಕೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ಅಸಮಾಧಾನ ಇಲ್ಲ. ಹಾ ಸರ್, ಎಲ್ಲಿ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಇಲ್ಲ. ಇಲ್ವಾ ನಾವು ಅಂತ ಆಗಾಗ್ಗೆ ಒಬ್ಬೊಬ್ರಿಗೊಬ್ರು ಟಾಂಗ್ ಕೊಡ್ತೀವಿ ಅಷ್ಟೇ. ಅದ್ರಗಿಂತ ಜಾಸ್ತಿ ಇಲ್ಲ. ನಮ್ಮ ಯಾವ ಲೀಡರ್ಗಳ ಮಧ್ಯನೂ ಬೇಸರ ಇಲ್ಲ ಅಂತ ಆಗಾಗ್ಗೆ ಸಿಎಂ ಅಂತ ಕೂಗಿಸ್ಕೊತೀವಿ ಅಷ್ಟೇ. ಸುಮ್ಮನೆ ಇವೆಲ್ಲ ಟಚ್ ಅಪ್ ಕೊಡ್ತಾ ಇರ್ತೀವಿ. ಎಲ್ಲ ಪಕ್ಷದಲ್ಲೂ ಈ ಸಮಸ್ಯೆಗಳಿದೆ. ಸುಮ್ಮನೆ ಫಾರ್ ಎಕ್ಸಾಂಪಲ್, ನಥಿಂಗ್ ಟು ಡೂ ವಿತ್ ಕರ್ನಾಟಕ, ನಿಮ್ಮ ಕಾಂಗ್ರೆಸ್ಸಿನ ನೇತಾರನಾಗಿ ಅಧ್ಯಕ್ಷನಾಗಿ ಸಚಿನ್ ಪೈಲಟ್ ರಾಜಸ್ಥಾನದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ವಿರುದ್ಧ ಧರಣಾ ಕೂತ್ಕೊಂಡ್ರು ರೀ. ಹೌದು, ಇದೇ ಕುರ್ಚಿ ವಿಚಾರಕ್ಕೆ ಧರಣಾ. ಹಾಗಾಗಿ ಆಯಾಯ ರಾಜ್ಯಗಳಿಗೆ ಆಯಾಯ ರೂಪ ಇರುತ್ತೆ. ಐ ಕಂಪ್ಲೀಟ್ಲಿ ಅಗ್ರಿ. ಬಿಜೆಪಿ ಅವರ ಮುಂದೆ ಕಾಂಗ್ರೆಸ್ಸಿಗರ ಜಗಳ, ಬೇಸರ, ಅಸಮಾಧಾನ, ವಾಟ್ ಎವರ್ ಏನಿದ್ರು ಅದು ನನಗೆ ಮುಚ್ಚಿ ಹೋಗಿದ್ದರೂ ಒಳಗಿಂದ ಫಳಫಳ ಹೊಳೆಯುತ್ತಿರುವ ಕೋಲಾರದ ಗಣಿಯಲ್ಲಿರುವ ಚಿನ್ನದಂತೆ ಕಾಣಿಸುತ್ತಿದೆ. 24 ಅಂತೂ ಅಲ್ಲ ಸರ್, ಮುಚ್ಚಿ ಹೋಗಿದ್ದರೂ. ಓಕೆ. ಇನ್ನು ಈ ಕಡೆಗೆ ತುಮಕೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಣ ಮೇಲ್ಗೈ ಸಾಧಿಸಿದೆ ಅಂತ. ಹೆಂಗೆ ಅಂತಂದ್ರೆ ಪಾವಗಡ ಶಾಸಕ ವೆಂಕಟೇಶ್ವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಏರಿಸಿದ್ದಾರೆ. ಪರಮೇಶ್ವರ್ ಮತ್ತು ರಾಜಣ್ಣ ಅವರಿಗೆ ಅದು ಕ್ರೆಡಿಟ್ ಅಂತಿದ್ದಾರೆ. ನಾಮನಿರ್ದೇಶಿತ ಸದಸ್ಯರನ್ನ ಮೊದಲ ಬಾರಿ ಮಾಡಿರೋದಿಲ್ಲಿ. ಇಲ್ಲಿ ಏನಾಗಿದೆ, ಈಗ ಪತ್ನಿಯನ್ನ ತುಮೂಲ ಅಧ್ಯಕ್ಷರನ್ನಾಗಿ ಮಾಡೋಕೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಹೋಗಿದ್ರು, ಬಟ್ ಅದು ಆಗಿಲ್ಲ, ಅವ್ರನ್ನ ಕೆರಳಿಸ್ಬಿಟ್ಟಿದೆ. ಈಗ ಹಾಗಾಗಿ ಅವ್ರು ಬಹಿರಂಗವಾಗಿ ಆಕ್ರೋಶ ಎಲ್ಲ ಹೊರಗಾಗ್ತಾ ಇದ್ದಾರೆ. ಇಬ್ರು ಸೇರ್ಕೊಂಡು ತೊಗಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ಸಚಿವರ ವರ್ತನೆ ಬಗ್ಗೆ ಸಿಎಂ ಗಮನಕ್ಕೆ ತಂದ್ರು ಏನು ಪ್ರಯೋಜನ ಆಗಿಲ್ಲ ಅಂತ ಅವ್ರ ಅಸಮಾಧಾನ. ಇದಕ್ಕೊಂಚೂರು ಬಿಸಿ ತುಪ್ಪ ಹಾಕೋ ರೀತಿಯಲ್ಲಿ ಗುಬ್ಬಿ ಶ್ರೀನಿವಾಸ್ಗೆ ಅನ್ಯಾಯ ಆಗೋಯ್ತು ಪಾಪ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಲೇವಡಿ ಮಾಡಿದ್ದಾರೆ. ನಾನು ನಾಮಿನಿ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡೋಣ ಅಂತ ಅಟ್ಲೀಸ್ಟ್ ನಮಗೆ ಕರೆದು ಕುತ್ಕೊಂಡು ಮಾಡ್ಬೇಕಲ್ವಾ? ಏನಾದ್ರು ಮಾಡ್ಬೇಕಾದ್ರೆ ಇಲ್ಲೊಂಥರ ತೊಗಲಕ್ಕೆ ಆಡಳಿತ ನಡೀತಾ ಇದೆ. ಗೌರ್ಮೆಂಟ್ ಇದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ. ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೆ ಸಹಕಾರ ಮಂತ್ರಿಗೆ ಹೇಳ್ತೀನಿ ಅಂತ ಹೇಳಿದರು. ಸಪೋರ್ಟರ್ ಅನ್ನೋ ಕಾರಣಕ್ಕೆ ಈ ರೀತಿ ಆಗಿದೆ ಅನ್ನುವಂಥದ್ದು. ಇದರಲ್ಲಿ ಯಾವ ಸಪೋರ್ಟು ಯಾವುದು ಅದು ಇದು ಎಲ್ಲ ಏನಿಲ್ಲ ರೀ. ಅವೆಲ್ಲ ಸುಮ್ಮನೆ ಅವನ್ನೆಲ್ಲ ಯಾಕೆ ತರಕ್ ಹೋಗ್ತೇನೆ. ನಾನು ಕರೆದೆ ಅವನು ಮಾತಾಡ್ದ ದರ್ದು ನನಗೇನಿಲ್ಲ. ಅಲ್ಲಪ್ಪ, ಒಂದು ದಲಿತರವನಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಥಾನಮಾನ ಕೊಟ್ರೆ ಅದನ್ನ ಆಕ್ಷೇಪಣೆ ಮಾಡ್ತಕ್ಕಂಥದ್ದು ಯಾರೇ ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಗೌರವ. ಸದಸ್ಯರಿಗೆ ಅಧ್ಯಕ್ಷರು ಮಾಡೋದು ಏನು ಸಾಮಾನ್ಯದ ಪದ್ಧತಿ ಏನಲ್ಲ. ಅದು ಚುನಾವಣೆ ಮಾಡಿದ ಮೇಲೆ ಅಲ್ಲ, ರೆಗ್ಯುಲರ್ ಮೆಂಬರ್ ಲೀಡರ್ಗಳೇ ಇದ್ದಾಗ ನಾಮನಿರ್ದೇಶಿತ ತಂದು ಮಾಡಿದ್ರೆ ಅದಲ್ಲ. ಅದು ಬಿಟ್ಟು ನಡೆದಿರುತ್ತೆ. ಇವ್ರು ಹೆಂಡತಿ ಬರ್ತಾರೆ ಅಂದ್ಬಿಟ್ಟು ಅವ್ರು ತಡೆದಿರ್ತಾರೆ. ಅದನ್ನು ಏನು ಮಾಡೋಕ್ಕಾಗತ್ತೆ? ತುಮಕೂರಲ್ಲೂ ಬಾಗಲುಗಳಿವೆ. ಎಷ್ಟು ಅಂತ ಗೊತ್ತಿಲ್ಲ. ಸಾಹೇಬರು ಸಿಕ್ಕಿದ್ರೆ ಕೇಳ್ಕೊಂಡು ಹೇಳ್ತೀವಿ, ಸರ್ ಕಿಟಕಿ ಎಷ್ಟು, ಬಾಗಿಲೆಷ್ಟು. ಬಟ್ ಎಲ್ಲದಕ್ಕೂ ಈ ದಲಿತ ಅನ್ನುವಂಥ ಕಾರ್ಡನ್ನ ಮುಂದೆ ಇಟ್ಕೊಳ್ತಾರಲ್ಲ ಸರ್, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ದಲಿತರು ಕೊಡಬಾರ್ದು ಅಂತಿಲ್ಲ ಅಥವಾ ಮಾಡಬಾರ್ದು, ನಾಮನಿರ್ದೇಶಿತ ಸದಸ್ಯನ ಅಧ್ಯಕ್ಷ ಮಾಡಬಾರ್ದು, ಕಾನೂನಲ್ಲಿ ಏನು ವಿರುದ್ಧ ಇಲ್ಲ. ಅಲ್ಲ, ಏನಿಲ್ಲ. ಬಟ್ ಅದನ್ನ ಇವರು ಇವರಿವರ ರಾಜಕಾರಣಗಳು ಇವ್ರದ್ದು ಕೆಲಸ ಮಾಡಿದೆ, ಇವ್ರು ಗೆದ್ದಿದ್ದಾರೆ. ಈಗ ಸಿಎಂ ಬಣ ಗೆದ್ದಿದೆ, ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳೋದಲ್ವೇನ್ರಿ? ಅಸಮಾಧಾನ ಇಲ್ಲ, ನೋ ಗ್ರೂಪಿಸಂ, ಆಗಾಗ್ಗೆ ಚುಚ್ಚಿಕೊಳ್ಳುತ್ತೇವೆ ಅಷ್ಟೇ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ ಸಿಎಂ ವಿರುದ್ಧದ ಮೂಡ ಹಗರಣದ ಲೋಕಾಯುಕ್ತ ತನಿಖೆ ಅಂತಿಮ ಹಂತ ತಲುಪಿದೆ. ಕೋರ್ಟ್ನಲ್ಲಿ ವರದಿ ನೀಡೋದಕ್ಕೆ ಜನವರಿ 27 ಕೊನೆ ದಿನ. ಸೊ ಹಾಗಾಗಿ ತನಿಖಾ ತಂಡ ಫುಲ್ ಬ್ಯುಸಿ ಆಗಿದೆ. ನಿನ್ನೆ ಇಡೀ ದಿನ ಮೂಡಾದಲ್ಲಿ ಲೋಕಾಯುಕ್ತ ಟೀಮ್ ಕೆಲ ಆಡಿಯೋ ಕಡತಗಳನ್ನು ಕೊಂಡೊಯ್ದಿದ್ದಾರೆ. 50-50 ಅನುಪಾತದ ಸೈಟ್ ಹಂಚಿಕೆ ಬಗ್ಗೆ ಮೂಡಾ ಸದಸ್ಯರ ಅಭಿಪ್ರಾಯ ಏನಾಗಿತ್ತು ಎಂಬ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. 2020 ನವೆಂಬರ್ 20 ಮೂಡಾ ಸಭೆಯ ಧ್ವನಿ ಸುರುಳಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಇನ್ನು ಈ ಮಧ್ಯೆ ಸಿಎಂಗೆ ಕ್ಲೀನ್ ಚೀಟ್ ಕೊಡಲು ಲೋಕಾಯುಕ್ತ ಮುಂದಾಗಿದೆ. ಇದನ್ನ ನಾವು ಒಪ್ಪಲ್ಲ, ಮತ್ತೆ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ಗುಡುಗಿದೆ. ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಣಿದು ಕ್ಲೀನ್ ಚೀಟ್ ಕೊಡ್ತಕ್ಕಂಥ ಕೆಲಸ ಮೂಡಾದಲ್ಲಿ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಸ್ಪಷ್ಟ ಅಭಿಪ್ರಾಯ. ಇದರ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ, ವರದಿ ಸತ್ಯನೇ ಆಗಿದ್ರೆ. ಆತುರವಾಗಿ ಮುಖ್ಯಮಂತ್ರಿಗಳು ಕ್ಲೀನ್ ಚೀಟ್ ಪಡಿತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ತಾನೇ ನಾವು ಅವ್ರ ಮೇಲೆ ಏನಾದರೂ ಇದೆ ಅಂತ ಹೇಳ್ಬೋದು. ಸಿಎಂ ಅನ್ನ ಹೆಸರನ್ನ ಅದಕ್ಕೆ ಸೇರ್ಸೋಕೆ ನೋಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ವಿನಾಕಾರಣ ಅವರ ಹೆಸರನ್ನ ಹಾಳು ಮಾಡಬೇಕು.
ಸರ್, ಸಿದ್ದರಾಮಯ್ಯನವರನ್ನ ಬಿಟ್ಟು ಈ ಪ್ರಕರಣವನ್ನೇ ನೋಡ್ತಿಲ್ವಲ್ಲ ಸರ್, ಅದೇ ಸಮಸ್ಯೆ ಆಗ್ತಾ ಇದೆಯಾ? ಸಿದ್ದರಾಮಯ್ಯನವ್ರು ಮಾಡಿದಾರೋ ಮಾಡಿಲ್ವೋ ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ದೇರ್ ಈಸ್ ಎ ಇನ್ಕ್ವೈರಿ ಗೋಯಿಂಗ್ ಆನ್ ಅಂಡರ್ ಲೋಕಾಯುಕ್ತ ಆಸ್ ಪರ್ ಕೋರ್ಟ್ ಆರ್ಡರ್. ಈ ಆದೇಶವನ್ನು ಲೋಕಾಯುಕ್ತ ವರದಿಯನ್ನು ನ್ಯಾಯಾಲಯವೇ ಮತ್ತೆ ಒಪ್ಪಬೇಕು. ಒಪ್ಪುವುದು ಬಿಡುವುದು ಸಂಬಂಧಪಟ್ಟವರಿಗೆ ಸೇರಿದ್ದು, ಇನ್ಕ್ಲೂಡಿಂಗ್ ಅದರ್ ಸೈಡ್ ಪಾರ್ಟಿಗಳು ಚಾಲೆಂಜ್ ಮಾಡಬಹುದು. ನಂಬರ್ 1. ನಂಬರ್ 2, ಲೋಕಾಯುಕ್ತ ಕ್ಲೀನ್ ಚಿಟ್ ಅಂತ ಕೊಟ್ಬಿಟ್ಟ ತಕ್ಷಣ ಕ್ಲೀನ್ ಚಿಟ್ ಆಗಲ್ಲ. ಅಥವಾ ಲೋಕಾಯುಕ್ತ ಆರೋಪಿ ಸಿದ್ದರಾಮಯ್ಯನಿಗೆ ಗಲ್ಲಿಗೆ ಹಾಕ್ಬಿಡ್ಬೇಕಾ ಅಂತ ಅನ್ನೋದಾದ್ರೆ ಹಾಕ್ಬಿಡಕ್ಕೂ ಆಗಲ್ಲ. ದೇರ್ ಇಸ್ ಅ ಪ್ರಾಸೆಸ್ ಆಫ್ ಲಾ. ನಂಬರ್ 2, ಈ ಪ್ರಕರಣದಲ್ಲಿ ಇಡಿ ಪಾತ್ರ ಏನು ಮತ್ತು CBI ಎನ್ಕ್ವೈರಿ ಬೇಕಾ ಬೇಡವಾ ಅನ್ನೋದು ಇನ್ನೂ ಇತ್ಯರ್ಥ ಆಗಿಲ್ಲ. ಹಾಗಾಗಿ ಆ ಇತ್ಯರ್ಥ ಆಗುವವರೆಗೆ ಲೋಕಾಯುಕ್ತ ಕ್ಲೀನೋ ನಾಟ್ ಸೋ ಕ್ಲೀನೋ ಕ್ಲೀನ್ಲೆಸ್ಸೋ ಯಾವ ಚಿಟ್ಟು ವರ್ಕ್ ಆಗಲ್ಲ, ಎಲ್ಲ ಸೂಪರ್ಸೀಡ್ ಆಗಿಬಿಡುತ್ತೆ. ಹಾಗಾಗಿ ನಡೀಲಿ, ಕಾನೂನಿನ ಪ್ರಕ್ರಿಯೆ ಒಂದು ಹಂತ ಬಂದಾಗ ಕಾಮೆಂಟ್ರಿ ಕೊಡೋಣ. ಓಕೆ.